BA 6th ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ವಿಷಯವನ್ನು ತೆಗೆದುಕೊಂಡ BA 6ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ರಾಜ್ಯಶಾಸ್ತ್ರ DSSC 16ರಲ್ಲಿ ಬರುವಂತಹ ಅಧ್ಯಾಯ 4 ಯಾವುದು ಅಂದರೆ ತೀವ್ರಗಾಮಿ ರಾಷ್ಟ್ರೀಯವಾದಿಗಳು, ಎಕ್ಸ್ಟ್ರೀಮಿಸ್ಟ್ ನ್ಯಾಷನಲಿಸ್ಟ್. ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಭಾಗ 2 ವಿಡಿಯೋ ಇದಾಗಿದೆ. ಈಗಾಗಲೇ ಭಾಗ 1 ವಿಡಿಯೋದಲ್ಲಿ ನಾವು ತೀವ್ರಗಾಮಿ ರಾಷ್ಟ್ರೀಯವಾದಿಗಳಾದಂತಹ ಶ್ರೀ ಅರಬಿಂದೋ ಅವರ ಕುರಿತು ಸ್ವಾರಸ್ಯಪೂರ್ಣವಾಗಿ ಆ ಕ್ಲಾಸ್ನಲ್ಲಿ ಅವರ ಬಗ್ಗೆ ಸಂಪೂರ್ಣವಾಗಿ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳನ್ನು ಇಟ್ಟುಕೊಂಡು ಅವರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಅವರ ರಾಷ್ಟ್ರೀಯವಾದಿ ಚಿಂತನೆಗಳು ಯಾವ ರೀತಿ ಇದ್ದವು ಅನ್ನೋದನ್ನು ಹಿಂದಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಮುಂದುವರೆದು ಈ ತೀವ್ರಗಾಮಿ ರಾಷ್ಟ್ರೀಯವಾದಿಗಳಲ್ಲಿ ಬರುವಂಥ ಮತ್ತೊಬ್ಬ ಓರ್ವ ವ್ಯಕ್ತಿಯಾದಂತಹ ಬಾಲ್ ಗಂಗಾಧರ್ ತಿಲಕ್ ಅವರ ಕುರಿತು ಅವರ ಅಭ್ಯಾಸ ಪ್ರಶ್ನೋತ್ತರವನ್ನು ಇಟ್ಟುಕೊಂಡು ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳಬಹುದು, ಅವರ ತೀವ್ರಗಾಮಿ ರಾಷ್ಟ್ರೀಯವಾದ ಅವರ ಚಿಂತನೆಗಳು ಯಾವ ರೀತಿ ಇದ್ವು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ 5 ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಅದರಲ್ಲಿ ಪ್ರಶ್ನೆ ನಂಬರ್ 1, ಬಾಲ್ ಗಂಗಾಧರ್ ತಿಲಕರ ಪರಿಚಯಾತ್ಮಕ ಟಿಪ್ಪಣಿ ಬರೆಯಿರಿ. ಇದರ ಬಗ್ಗೆ ನೋಡೋದಾದರೆ ಉತ್ತರ ಬಾಲ್ ಗಂಗಾಧರ್ ತಿಲಕ್. ಪೀಠಿಕೆ: ಬಾಲ್ ಗಂಗಾಧರ್ ತಿಲಕ್ ಭಾರತದ ಸ್ವತಂತ್ರ ಚಳವಳಿಯ ಪ್ರಮುಖ ನಾಯಕರಲ್ಲಿ ಒಬ್ಬರು. ಗಾಂಧಿ ಯುಗದ ಮೊದಲು ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಮುನ್ನಡೆಸಿದ ಕೀರ್ತಿ ತಿಲಕರಿಗೆ ಸಲ್ಲುತ್ತದೆ. ತೀವ್ರಗಾಮಿ ಹೋರಾಟಗಾರರಲ್ಲಿ ತಿಲಕರು ಸಮಾಜ ಸುಧಾರಕರಾಗಿ, ಶಿಕ್ಷಕರಾಗಿ, ಪತ್ರಿಕೋದ್ಯಮಿಯಾಗಿ, ವಕೀಲರಾಗಿ, ರಾಜಕೀಯ ಸಿದ್ಧಾಂತಿಯಾಗಿ ಭಾರತಕ್ಕೆ ನೀಡಿದ ಕೊಡುಗೆ ಅನನ್ಯ. ಹೋಮ್ ರೂಲ್ ಚಳವಳಿಯ ಯಶಸ್ಸು ಮತ್ತು ಹಿಂದೂ ಮುಸಲ್ಮಾನರ ಏಕತೆಗೆ ತಿಲಕರು ನಿರ್ವಹಿಸಿದ ಪಾತ್ರ ಅವರ್ಣನೀಯ. ಈ ಹಿನ್ನೆಲೆಯಲ್ಲಿಯೇ ಭಾರತೀಯರು ಅವರನ್ನು ಜನ ಮೆಚ್ಚಿದ ನಾಯಕನೆಂದು, ಅರ್ಥವುಳ್ಳ ಲೋಕಮಾನ್ಯ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ತಿಲಕರು ಸ್ವತಂತ್ರ ಹೋರಾಟದ ವೇಳೆಯಲ್ಲಿ ಸ್ವರಾಜ್ಯ, ಸ್ವದೇಶಿ, ರಾಷ್ಟ್ರೀಯ ಶಿಕ್ಷಣ ಮತ್ತು ಬಹಿಷ್ಕಾರದಂತಹ ಆದರ್ಶಗಳನ್ನು ಜನಪ್ರಿಯಗೊಳಿಸಿದ್ದರು. ಜೊತೆಗೆ ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂಬುದಾಗಿ ಬ್ರಿಟಿಷರ ವಿರುದ್ಧ ಗುಡಿಗೆದ್ದರು. ಈ ಹಿನ್ನೆಲೆಯಲ್ಲಿ ಬ್ರಿಟಿಷರು ತಿಲಕರನ್ನು ಫಾದರ್ ಆಫ್ ಇಂಡಿಯನ್ ಆನ್ ರೆಸ್ಟ್ ಎಂದು ಪರಿಗಣಿಸಿದ್ದರು. ಇವರ ಇನ್ಫಾರ್ಮೇಷನ್ ಅನ್ನು ನೋಡೋದಾದರೆ ಬಾಲ್ ಗಂಗಾಧರ್ ತಿಲಕರ ಸಂಕ್ಷಿಪ್ತ ಪರಿಚಯ, ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ಬಾಲ್ ಗಂಗಾಧರ್ ತಿಲಕ್ ನೋಡೋದಾದರೆ, ಬಾಲ್ ಗಂಗಾಧರ್ ತಿಲಕರು ಜುಲೈ 23, 1856ರಂದು ಇಂದಿನ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಜನಿಸಿದರು. ಕೇಶವ ಎಂಬುದು ತಿಲಕರ ಬಾಲ್ಯದ ಮೂಲ ಹೆಸರಾಗಿದ್ದು ಅವರನ್ನು ಬಾಲ ಎಂದೇ ಪ್ರೀತಿಯಿಂದ ಕರೆಯಲಾಗುತ್ತಿತ್ತು. ತಂದೆ ಗಂಗಾಧರರು ಹೆಸರಾಂತ ಸಂಸ್ಕೃತ ಹಾಗೂ ಗಣಿತ ಶಿಕ್ಷಕರಾಗಿದ್ದರ ಪರಿಣಾಮ ತಿಲಕರು ಸಂಸ್ಕೃತ ಕಲಿತು ಪ್ರಾಚೀನ ಪರಂಪರೆಯತ್ತ ಬಾಲ್ಯದಿಂದಲೇ ಒಲವು ಬೆಳೆಸಿಕೊಂಡರು. ಪುಣೆಯ ಡೆಕ್ಕನ್ ಕಾಲೇಜಿನಿಂದ ಪದವಿ ಪೂರೈಸಿ 1879ರಲ್ಲಿ ಕಾನೂನು ಪದವಿಯನ್ನು ತಿಲಕರು ಪಡೆದುಕೊಂಡರು. ಈ ಮಧ್ಯೆ ಆಗರ್ಕರ್ ಎಂಬ ಸ್ನೇಹಿತರೊಡನೆ ಸರ್ಕಾರಿ ಸೇವೆಯನ್ನು ಸೇರುವ ಬದಲು ದೇಶ ಸೇವೆಯನ್ನು ತಮ್ಮ ಜೀವನವನ್ನು ಮುಡಿಪಾಗಿಸಲು ನಿರ್ಧರಿಸಿದರು. 1891ರ ಹೊತ್ತಿಗೆ ಸ್ನೇಹಿತರಿಬ್ಬರು ಪುಣೆಯನ್ನು ನ್ಯೂ ಇಂಗ್ಲಿಷ್ ಸ್ಕೂಲನ್ನು ಸ್ಥಾಪಿಸಿದರಲ್ಲದೆ ಆರ್ಯಭೂಷಣ ಹೆಸರಿನ ಮುದ್ರಣಾಲಯವನ್ನು ಆರಂಭಿಸಿ ಪತ್ರಿಕೆಗಳನ್ನು ಹೊರತರಲು ಮುಂದಾದರು. ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿ ದೇಶ ಸೇವೆಗೆ ಮುಂದಾದ ತಿಲಕರು 1896ರಲ್ಲಿ ಬರಗಾಲ ಮತ್ತು ಪ್ಲೇಗ್ ರೋಗಗಳಿಂದ ತೊಂದರೆಗೊಳಗಾದ ಜನರಿಗೆ ನೆರವಾಗಲು ಶ್ರಮಿಸಿದರು. ಶಿವಾಜಿ ಜಯಂತಿ ಮತ್ತು ಗಣೇಶೋತ್ಸವಗಳನ್ನು ಸಾರ್ವಜನಿಕವಾಗಿ ಆಚರಿಸಲು ಮುಂದಾದ ತಿಲಕರು ತನ್ಮೂಲಕ ಏಕತೆಯನ್ನು ಜನರಲ್ಲಿ ಬೇರೂರುವಂತೆ ಮಾಡಿದರು. ಜೊತೆಗೆ ಕೇಸರಿ ಹಾಗೂ ಮರಾಠ ಪತ್ರಿಕೆಗಳ ಮೂಲಕ ತಮ್ಮ ವಿಚಾರಗಳನ್ನು ಪ್ರಕಟಿಸಿ ಜನಜಾಗೃತಿ ಮೂಡಿಸುತ್ತಿದ್ದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರಾಗಿದ್ದ ತಿಲಕರು ಆ್ಯನಿ ಬೆಸೆಂಟ್ ಜೊತೆಗೂಡಿ ಹೋಮ್ ರೂಲ್ ಚಳವಳಿಯನ್ನು ಸಂಭ್ರಮಿಸಿದ್ದರು. ಗೋಖಲೆಯವರ ನಿಧನ ಹಾಗೂ ಗಾಂಧಿ ಯುಗದ ಪ್ರಾರಂಭದ ನಡುವಿನ ಕಾಲಾವಧಿಯಲ್ಲಿ ರಾಷ್ಟ್ರೀಯ ಚಳವಳಿಯ ಮೇರು ನಾಯಕರಾಗಿದ್ದ ತಿಲಕರು ಜುಲೈ 31, 1920ರಂದು ಅನಾರೋಗ್ಯದಿಂದ ನಿಧನ ಹೊಂದಿದರು ಎಂಬುದು ಇಷ್ಟು ಅವರ ಒಂದು ಸಂಕ್ಷಿಪ್ತದ ಪರಿಚಯ ಆಗಿತ್ತು ಎಂಬ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 2,
ತೀವ್ರಗಾಮಿ ರಾಷ್ಟ್ರೀಯವಾದಕ್ಕೆ ತಿಲಕರ ಕೊಡುಗೆಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಉತ್ತರ: ತೀವ್ರಗಾಮಿ ರಾಷ್ಟ್ರೀಯವಾದಕ್ಕೆ ಬಾಲಗಂಗಾಧರ್ ಅವರ ಕೊಡುಗೆಗಳು. ಬಾಲಗಂಗಾಧರ್ ತಿಲಕ್ ಕಾಂಟ್ರಿಬ್ಯೂಷನ್ ಟು ಎಕ್ಸ್ಟ್ರೀಮಿಸ್ಟ್ ನ್ಯಾಷನಲಿಸ್ಟ್. ಇದ್ರ ಬಗ್ಗೆ ನೋಡೋದಾದರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮಂದಗಾಮಿ ವಿಚಾರಗಳಿಗೆ ತಿಲಕರು ಸಮ್ಮತಿಸಲಿಲ್ಲ. ಕೇವಲ ಸಂವಿಧಾನಾತ್ಮಕ ಕ್ರಮಗಳಿಂದ ಭಾರತದ ವಿಮೋಚನೆ ಅಸಾಧ್ಯವೆಂಬುದು ಅವರ ನಿಲುವಾಗಿತ್ತು. ಹೀಗಾಗಿ ರಾಷ್ಟ್ರೀಯವಾದ ಕುರಿತಂತೆ ತಿಲಕರು ತಮ್ಮದೇ ಆದ ತೀವ್ರಗಾಮಿ ಚಿಂತನೆಗಳನ್ನು ಬೆಳೆಸಿಕೊಂಡಿದ್ದರು. ಜೊತೆಗೆ ವಿವಿಧ ಆಕ್ರಮಣಕಾರಿ ಕ್ರಮಗಳ ಮೂಲಕ ರಾಷ್ಟ್ರೀಯವಾದದ ಬಲವರ್ಧನೆಗೆ ಅವರು ಪ್ರಯತ್ನಿಸಿದರು. ಈ ಕೆಳಗೆ ತೀವ್ರಗಾಮಿ ರಾಷ್ಟ್ರೀಯವಾದಕ್ಕೆ ತಿಲಕರ ಕೊಡುಗೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಅದರಲ್ಲಿ ಫಸ್ಟ್ ಒನ್, ಸ್ವರಾಜ್ಯ ಪರಿಕಲ್ಪನೆಯ ಪ್ರತಿಪಾದನೆ. ತಿಲಕರ ಅಭಿಪ್ರಾಯದಲ್ಲಿ ಸ್ವದೇಶಿಯರಿಂದ ನಡೆಸಲ್ಪಡುವ ಸರ್ಕಾರವು ಸ್ವರಾಜ್ಯವೆನಿಸಿತ್ತು. ದೇಶದ ಪ್ರಜೆಗಳು ಮುಕ್ತವಾಗಿ ಆಡಳಿತಾತ್ಮಕ ವ್ಯವಹಾರದಲ್ಲಿ ಪಾಲು ಹೊಂದಿರುವ ಪರಿಕಲ್ಪನೆಯು ಸ್ವರಾಜ್ಯವಾಗಿತ್ತು. ಇದರೊಡನೆ ಸ್ವಯಂ ನಿರ್ಣಯ ತತ್ವದಂತೆ ದೇಶೀಯ ರಾಷ್ಟ್ರೀಯ ಸರ್ಕಾರವು ಕಾರ್ಯಾಚರಿಸುವುದನ್ನು ಸ್ವರಾಜ್ಯವು ಪ್ರತಿನಿಧಿಸುತ್ತಿತ್ತು. ತಿಲಕರ ದೃಷ್ಟಿಯಲ್ಲಿ ಸ್ವರಾಜ್ಯವು ಕೇವಲ ರಾಜಕೀಯ ಅಧಿಕಾರವನ್ನು ದೇಶೀಯರಿಗೆ ವರ್ಗಾಯಿಸುವುದು ಸ್ವರಾಜ್ಯವೆಂದೆನಿಸಿರಲಿಲ್ಲ. ಜನರು ಬಾಹ್ಯವಾಗಿ ಸ್ವಯಂ ಆಳ್ವಿಕೆಗೆ ಅವಕಾಶ ಪಡೆಯುವುದರೊಡನೆ ಆಂತರಿಕವಾಗಿ ಅಹಂಕಾರ, ದುರಾಸೆ, ಮತ್ಸರ, ಸ್ವಾರ್ಥದಂತಹ ದುರ್ಗುಣಗಳಿಂದ ಬಿಡುಗಡೆ ಹೊಂದುವುದನ್ನು ಸ್ವರಾಜ್ಯದ ಪರಿಕಲ್ಪನೆ ಧ್ವನಿಸುತ್ತಿತ್ತು. ಬಾಹ್ಯವಾಗಿ ವಿದೇಶಿಯರಿಂದ ಮತ್ತು ಆಂತರಿಕವಾಗಿ ದುರ್ಗುಣಗಳಿಂದ ಮುಕ್ತವಾಗಿ ನೈತಿಕ ತಳಹದಿಯ ಧರ್ಮ ರಾಜ್ಯವನ್ನು ತಿಲಕರ ಸ್ವರಾಜ್ಯ ಪರಿಕಲ್ಪನೆಯು ಪ್ರತಿನಿಧಿಸಿತ್ತು. ತಿಲಕರು ದಯಾನಂದ ಸರಸ್ವತಿ ಅಭಿಪ್ರಾಯಪಟ್ಟಂತೆ ಸ್ವರಾಜ್ಯವೆಂಬುದು ಪುರಾತನ ಪರಿಕಲ್ಪನೆ ಎಂದು ನಂಬಿದ್ದರು. ಪ್ರಾಚೀನ ಭಾರತದಲ್ಲಿನ ರಾಜ್ಯಗಳು ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ನೈತಿಕವಾಗಿ ಸ್ವಾಯತ್ತತೆ ಹೊಂದಿದ್ದುದು ಅವರ ಈ ನಿಲುವಿಗೆ ಕಾರಣವಾಗಿತ್ತು. ಗಮನಿಸಬೇಕಾದ ಅಂಶವೇನೆಂದರೆ, ಪ್ರಾಚೀನ ರಾಜ್ಯಗಳಂತೆ ವಂಶ ಪಾರಂಪರ್ಯ ಮುಖ್ಯಸ್ಥರ ಬದಲು ಆಧುನಿಕ ಪ್ರಜಾಸತ್ತಾತ್ಮಕ ರಾಜ್ಯಗಳಂತೆ ಚುನಾಯಿತ ಮುಖ್ಯಸ್ಥನನ್ನು ತಿಲಕರು ತಮ್ಮ ಸ್ವರಾಜ್ಯ ಪರಿಕಲ್ಪನೆಯಲ್ಲಿ ಬೆಂಬಲಿಸಿದ್ದರು. ಈ ಹಿನ್ನೆಲೆಯಲ್ಲಿ ತಿಲಕರ ಸ್ವರಾಜ್ಯವು ಪ್ರಾಚೀನ ಕಾಲದ ಸ್ವಾಯತ್ತತೆ ಮತ್ತು ಆಧುನಿಕ ಕಾಲದ ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸುವ ಪರಿಕಲ್ಪನೆ ಎಂಬುದು ಸ್ಪಷ್ಟವಾಗುತ್ತದೆ. ಹೀಗೆ ಸ್ವರಾಜ್ಯ ಪರಿಕಲ್ಪನೆಯ ತಿಲಕರ ತೀವ್ರಗಾಮಿ ರಾಷ್ಟ್ರೀಯವಾದದ ಪ್ರತೀಕವಾಗಿದ್ದು, ಈ ಕೆಳಗಿನ 4 ಅಂಶಗಳಿಂದ ಅದನ್ನು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ. ಅವೇನೆಂದರೆ: ಆಳುವವರು ಮತ್ತು ಆಳಿಸಿಕೊಳ್ಳುವವರು ಒಂದೇ ದೇಶ, ಧರ್ಮ ಅಥವಾ ಜನಾಂಗಕ್ಕೆ ಸೇರಿರುವುದು. ಉತ್ತಮ ಆಳ್ವಿಕೆಯುಳ್ಳ ಅಥವಾ ಕಾನೂನಿನ ಆಳ್ವಿಕೆಯುಳ್ಳ ರಾಜ್ಯ ವ್ಯವಸ್ಥೆ. ಈ ಪ್ರಜೆಗಳ ಕಲ್ಯಾಣಕ್ಕೆ ಸರ್ಕಾರದ ಪ್ರಯತ್ನ. ಈ ಸರ್ಕಾರವು ಜನರಿಂದ ಆಯ್ಕೆಗೊಂಡಿದ್ದು ಸರ್ಕಾರವು ಜನರಿಗೆ ಜವಾಬ್ದಾರಿ ತೋರುವುದು. ಒಟ್ಟಿನಲ್ಲಿ ತಿಲಕರು ಪ್ರತಿಪಾದಿಸಿದ ಸ್ವರಾಜ್ಯ ಪರಿಕಲ್ಪನೆಯು ಅವರ ತೀವ್ರಗಾಮಿ ರಾಷ್ಟ್ರೀಯವಾದವನ್ನು ಸ್ಪಷ್ಟಪಡಿಸುವಲ್ಲಿ ಸಹಕಾರಿಯಾಗಿದೆ. ತಮ್ಮ ಸಮಕಾಲೀನ ಮಂದಗಾಮಿಗಳ ಸೀಮಿತ ರಾಷ್ಟ್ರೀಯವಾದಕ್ಕೆ ಪ್ರತಿಯಾಗಿ ವಿಶಾಲ ದೃಷ್ಟಿಕೋನದ ಸ್ವರಾಜ್ಯದ ಅಡಿ ಅವರು ತಮ್ಮ ಭಿನ್ನ ವಿಚಾರಗಳನ್ನು ಪ್ರತಿಪಾದಿಸಿದ್ದರು. ಇನ್ನು ಎರಡನೇದಾಗಿ ಅವರ ವಿಚಾರಗೋಷ್ಠಿಯಲ್ಲಿ ಬರುವುದು ಉಗ್ರಗಾಮಿ ವಿಧಾನಕ್ಕೆ ಬೆಂಬಲ. ತಿಲಕರು ಬಿಪಿನ್ ಚಂದ್ರಪಾಲ್ ಮತ್ತು ಲಾಲ್ ಲಜಪತ್ ರಾಯರ ಆಕ್ರಮಣಕಾರಿ ವಿಧಾನಕ್ಕೆ ಬೆಂಬಲ ಸೂಚಿಸಿದ್ದರು. ತಮ್ಮ ಮರಾಠಿ ಭಾಷೆಯ ಕೇಸರಿ ಮತ್ತು ಆಂಗ್ಲ ಭಾಷೆಯ ಮರಾಠಿ ಪತ್ರಿಕೆಗಳನ್ನು, ಬ್ರಿಟಿಷರ ನೀತಿಗಳನ್ನು ಕಟುವಾಗಿ ತಿಲಕರು ಟೀಕಿಸುತ್ತಿದ್ದರು. ಭಾರತಕ್ಕೆ ಸ್ವತಂತ್ರ ಒದಗಿಸಲು ಯಾವುದೇ ಮಾರ್ಗವನ್ನು, ಅಂದರೆ ಹಿಂಸೆಯನ್ನು ಅನುಸರಿಸಲು ತಮ್ಮ ಸಮ್ಮತಿಯನ್ನು ತಿಲಕರು ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಉಗ್ರಗಾಮಿತ್ವಕ್ಕೆ ಪ್ರಚೋದನೆ ನೀಡಿದರೆಂದು ತಿಲಕರನ್ನು 1908ರಿಂದ 1914ರವರೆಗೆ ಬರಿಯಾದ ಮಾಂಡಲೆ ಸೆರೆಮನೆಯಲ್ಲಿ ಇಡಲಾಗಿತ್ತು. ಫಲವಾಗಿ ದೇಶದ ತೀವ್ರಗಾಮಿ ರಾಷ್ಟ್ರೀಯವಾದಿಗಳನ್ನು ಲಾಲ್ ಹಾಗೂ ಪಾಲ್ ಜೊತೆಗೆ ಬಾಲ್ ಗಂಗಾಧರರು ಒಬ್ಬರ್ ಎನಿಸಿದರು. ಇನ್ನು ಮೂರನೇದಾಗಿ ಬರುವುದೇ ಸ್ವದೇಶಿ ಚಳುವಳಿಗೆ ಪ್ರೋತ್ಸಾಹ. ಭಾರತದ ರಾಷ್ಟ್ರೀಯ ಚಳುವಳಿಯನ್ನು ಕ್ಷೀಣಗೊಳಿಸಲು
1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜಿಸಿದಾಗ ತಿಲಕರು ಸ್ವದೇಶಿ ಚಳವಳಿಯನ್ನು ಪ್ರೋತ್ಸಾಹಿಸಿದರು. ವಿದೇಶಿ ವಸ್ತುಗಳ ಬಳಕೆಯನ್ನು ಕೈಬಿಟ್ಟು ದೇಶೀಯವಾಗಿ ಉತ್ಪಾದನೆಗೊಳ್ಳುವ ವಸ್ತುಗಳನ್ನು ಉಪಯೋಗಿಸುವುದು ಸ್ವದೇಶಿ ಚಳವಳಿಯ ತಿರುಳಾಗಿತ್ತು. ಸ್ವದೇಶಿ ಕಲ್ಪನೆಯಡಿ ವಿದೇಶಿ ವಸ್ತುಗಳ ಬಳಕೆ ಸ್ಥಗಿತವಾದಾಗ ದೇಶೀಯ ಉತ್ಪಾದನೆ ಅಧಿಕಗೊಂಡು ವಿದೇಶಿಯರಿಗೆ ನಷ್ಟದ ಬಿಸಿ ತಟ್ಟುವುದೆಂಬುದು ತಿಲಕರ ನಿಲುವಾಗಿತ್ತು. ತಿಲಕರು ಸ್ವದೇಶಿ ಚಳುವಳಿಯ ಭಾಗವಾಗಿ ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಅವುಗಳನ್ನು ಉಪಯೋಗಿಸುವವರ ವಿರುದ್ಧದ ಸಾಮಾಜಿಕ ಬಹಿಷ್ಕಾರದ ಪರಿಕಲ್ಪನೆಯನ್ನು ಪ್ರತಿನಿಧಿಸುತ್ತಾ ಸ್ವದೇಶಿ ಹಾಗೂ ಬಹಿಷ್ಕಾರಗಳು ಒಂದೇ ನಾಣ್ಯದ ಎರಡು ಮುಖಗಳೆಂದು ಅಭಿಪ್ರಾಯಪಟ್ಟಿದ್ದರು. ಈ ಸ್ವದೇಶಿ ಚಳುವಳಿಯು ಮಂದಗಾಮಿಗಳ ಸಂವಿಧಾನಾತ್ಮಕ ವಿಧಾನಕ್ಕಿಂತ ತೀವ್ರ ಸ್ವರೂಪವನ್ನು ತಾಳಿತಲ್ಲದೆ ಜನರಲ್ಲಿ ರಾಷ್ಟ್ರೀಯವಾದವನ್ನು ಬಲಗೊಳಿಸಲು ಸಹಕಾರಿಯಾಗಿತ್ತು. ಇನ್ನು 4ನೇದಾಗಿ ಬರುವುದೇ ಸ್ವಯಂ ಆಳ್ವಿಕೆಗೆ ಒಲುಮೆ. ತಿಲಕರು ಐರಿಷ್ ಬೆಳವಣಿಗೆಯಿಂದ ಪ್ರಭಾವಿತರಾಗಿದ್ದರು. ಜೊತೆಗೆ ರಷ್ಯಾದ ಲೆನಿನ್ನರ ಕ್ರಾಂತಿಕಾರಕ ಬದಲಾವಣೆಯಿಂದ ಆಕರ್ಷಿತರಾಗಿದ್ದರು. ಫಲವಾಗಿ ಆ್ಯನಿ ಬೆಸೆಂಟ್ ಜೊತೆಗೂಡಿ ಅಖಿಲ ಭಾರತೀಯ ಹೋಮ್ ರೂಲ್ ಲೀಗ್ ಸ್ಥಾಪಿಸಿ ಸ್ವಯಂ ಆಳ್ವಿಕೆಗೆ ಪ್ರಯತ್ನಿಸಲು ಶ್ರಮಿಸಿದರು. ಈ ವೇಳೆಯಲ್ಲಿ ದೇಶದ ಹಳ್ಳಿಗಳಿಗೆ ತೆರಳಿ ವಿವಿಧ ವರ್ಗಗಳ ನೆರವನ್ನು ಸ್ವಯಂ ಆಳ್ವಿಕೆಗೆ ಕೋರಿದರು. ತಮ್ಮ ಅನುಯಾಯಿ ರಾಷ್ಟ್ರೀಯವಾದಿಗಳನ್ನು ಸಂಘಟಿಸಿದರಲ್ಲದೆ ಮಂದಗಾಮಿಗಳು ಹಾಗೂ ಮುಸ್ಲಿಂ ಲೀಗ್ನ ನಾಯಕರನ್ನು ಒಟ್ಟುಗೂಡಿಸುವ ಮೂಲಕ ಸ್ವಯಂ ಆಳ್ವಿಕೆ ಜಾರಿಗೊಳಿಸುವಂತೆ ಬ್ರಿಟಿಷರನ್ನು ಒತ್ತಾಯಿಸಲು ಶ್ರಮಿಸಿದರು. ಸ್ವಯಂ ಆಳ್ವಿಕೆಗೆ ತಿಲಕರು ತೋರಿದ ಆಸಕ್ತಿ ಮತ್ತು ಮಾಡಿದ ಪ್ರಯತ್ನಗಳಲ್ಲಿ ಮಂದಗಾಮಿಗಳಿಗಿಂತ ಭಿನ್ನವಾದ ಅವರ ತೀವ್ರಗಾಮಿ ರಾಷ್ಟ್ರೀಯವಾದದ ಕೊಡುಗೆ ಸ್ಪಷ್ಟವಾಗುತ್ತದೆ. ಇನ್ನು 5ನೇದಾಗಿ ಬರುವುದೇ ಸಾಂಸ್ಕೃತಿಕ ಪುನರುತ್ಥಾನಕ್ಕೆ ಪ್ರಾಶಸ್ತ್ಯ. ತಿಲಕರು ಪ್ರಾಚೀನ ಭಾರತದ ಸಾಂಸ್ಕೃತಿಕ ಅಂಶಗಳ ಸಾಮರ್ಥ್ಯವನ್ನು ಮನಗಂಡಿದ್ದರು. ಭಗವದ್ಗೀತೆಯಲ್ಲಿನ ತತ್ವಗಳನ್ನು ತಮ್ಮ ಪತ್ರಿಕೆಗಳ ಮೂಲಕ ಜನಪ್ರಿಯಗೊಳಿಸಲು ಮುಂದಾಗಿದ್ದರು. ಜೊತೆಗೆ ದೇವನಾಗರಿ ಲಿಪಿಯ ಹಿಂದಿ ಭಾಷೆಯನ್ನು ಬೆಂಬಲಿಸುವ ಮೂಲಕ ರಾಷ್ಟ್ರೀಯವಾದವನ್ನು ಉತ್ತೇಜಿಸಿದರು. ಇದರೊಡನೆ ಶಿವಾಜಿ ಜಯಂತಿ ಹಾಗೂ ಗಣೇಶ್ ಉತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸಲು ಪ್ರೋತ್ಸಾಹಿಸಿ ಜನರನ್ನು ಏಕತೆಯನ್ನು ಬಲಗೊಳಿಸಲು ತಿಲಕರು ಪ್ರಯತ್ನಿಸಿದರು. ಈ ವಿವಿಧ ಸಾಂಸ್ಕೃತಿಕ ಉಪಕ್ರಮಗಳಲ್ಲಿ ತಿಲಕರು ತೀವ್ರಗಾಮಿ ರಾಷ್ಟ್ರೀಯವಾದದಲ್ಲಿ ನಿರ್ವಹಿಸಿದ ಪಾತ್ರವನ್ನು ಸೂಕ್ಷ್ಮವಾಗಿ ನಾವು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ. ಬಾಲಗಂಗಾಧರ ತಿಲಕರು ಭಾರತದ ರಾಷ್ಟ್ರೀಯ ಹೋರಾಟದ ತೀವ್ರಗಾಮಿ ಹಂತದ ಪ್ರಮುಖ ನಾಯಕರ ಎನಿಸಿದ್ದರು. ತಮ್ಮ ಉಗ್ರಗಾಮಿ ಕೊಡುಗೆಗಳ ಮೂಲಕ ರಾಷ್ಟ್ರೀಯ ಹೋರಾಟಕ್ಕೆ ತಿಲಕರು ನವ ಆಯಾಮವನ್ನು ಒದಗಿಸಲು ಶಕ್ತರಾಗಿದ್ದರು. ತಾಯ್ನಾಡಾದ ಭಾರತವು ನನಗೆ ದೇವತೆಗೆ ಸಮಾನ, ಭಾರತದ ರಾಜಕೀಯ ಹಾಗೂ ಸಾಮಾಜಿಕ ವಿಮೋಚನೆಯು ನನ್ನ ಪರಮ ಕರ್ತವ್ಯ ಎಂಬ ನಿಲುವಿನಲ್ಲಿ ಅವರ ಅಪ್ಪಟ ರಾಷ್ಟ್ರೀಯವಾದವನ್ನು ಗುರುತಿಸಬಹುದಾಗಿದೆ. ತಿಲಕರು ಪ್ರತಿಪಾದಿಸಿದ ಸ್ವದೇಶಿ ಪರಿಕಲ್ಪನೆಯು ಗಾಂಧಿ ಯುಗದಲ್ಲಿಯೂ ರಾಷ್ಟ್ರೀಯ ಹೋರಾಟದ ಭಾಗವಾಗಿ ಗುರುತಿಸಲ್ಪಟ್ಟಿತಲ್ಲದೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿಯೂ ಅನುಸರಿಸಲ್ಪಟ್ಟಿತು. ಇದರೊಡನೆ ತಿಲಕರು ಆರಂಭಿಸಿದ್ದ ಕೇಸರಿ ಪತ್ರಿಕೆ, ಸ್ಥಾಪಿಸಿದ್ದ ಡೆಕ್ಕನ್ ಶಿಕ್ಷಣ ಸಂಸ್ಥೆ ಮತ್ತು ಚಾಲನೆಗೊಳಿಸಿದ್ದ ಶಿವಾಜಿ ಜಯಂತಿ ಹಾಗೂ ಗಣೇಶೋತ್ಸವಗಳು ಇಂದಿಗೂ ಮುಂದುವರೆದಿದ್ದು ಅವರ ಕೊಡುಗೆಗಳನ್ನು ಪ್ರಾಮುಖ್ಯತೆಯನ್ನು ಸ್ಪಷ್ಟಪಡಿಸುತ್ತದೆ. ಇಷ್ಟು ಬಾಲಗಂಗಾಧರ ತಿಲಕರ ರಾಷ್ಟ್ರೀಯವಾದಿಯ ಚಿಂತನೆಗಳು. ತೀವ್ರಗಾಮಿ ರಾಷ್ಟ್ರೀಯವಾದಿಗಳು, ಎಕ್ಸ್ಟ್ರೀಮಿಸ್ಟ್, ನ್ಯಾಷನಲಿಸ್ಟ್ ಅವರ ಚಿಂತನೆಗಳ ಬಗ್ಗೆ ಸ್ವಾರಸ್ಯಪೂರ್ಣವಾದಂಥ ಪ್ರಶ್ನೆಗೆ ಸ್ವಾರಸ್ಯಪೂರ್ಣವಾದಂಥ 10 ಅಂಕದ ಅಥವಾ 5 ಅಂಕದ ಪ್ರಶ್ನೆಗೆ ಕೇಳುವಂತಹ ಉತ್ತರಕ್ಕೆ 5 ಅಂಕದ ಉತ್ತರವಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಮತ್ತು ಈ ಅಧ್ಯಾಯದ ಕೊನೆಯ ಘಟ್ಟನೂ ಇಷ್ಟ ಆಗಿತ್ತು ಅಂತ ಹೇಳ್ತಾ ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.